ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕ್ರಮ ಯಾವಾಗ ರಾಜೀವ್ ಗೌಡ ಅವರನ್ನ ಬಂಧಿಸ್ತೀರಾ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವಾಗ ಅವರನ್ನ ಕಿತ್ತು ಬಿಸಾಕ್ತೀರಾ? ಕಾಂಗ್ರೆಸ್ ಅಂತಂದ್ರೆ ಕೇವಲ ರೌಡಿಸಮ್, ಹೊಡೆದಾಡೋದು, ಬಡದಾಡೋದು ಅಥವಾ ಈ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗೋದು ಇಷ್ಟೇನಾ ಅವ್ರ ಕೆಲಸ? ಹೀಗೆ ಹಲವು ಜನ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಒಂದು ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಉಸ್ತುವಾರಿ ಸಚಿವರೇ ಇರಲಿ ಅಥವಾ ಶಾಸಕರೇ ಇರಲಿ ಇದಕ್ಕೆ ಉತ್ತರವನ್ನ ಕೊಡಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ನೋಡಿ, ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತೆ ಧಮಕಿ ಹಾಕಿದ ಪ್ರಕರಣ ಇದು. ಅಧಿಕಾರಿಗೆ ಧಮಕಿ. ರಾಜೀವ್ ಗೌಡ ಈಗಾಗಲೇ ನಾಪತ್ತೆ ಆಗಿದ್ದಾರೆ. ಎರಡೆರಡು ಕೇಸ್ಗಳು ದಾಖಲಾದ್ರೂ ಕೂಡ ಈಗಲೂ ಕೂಡ ಬಂಧನ ಆಗಿಲ್ಲ. ಧಮಕಿ ಹಾಕಿರುವಂತಹ ರಾಜೀವ್ ಗೌಡ ಬಂಧನ ಯಾವಾಗ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಇಷ್ಟು ದಿನ ಬೇಕಾ ರಾಜೀವ್ ಗೌಡ ಬಂಧನ ಆಗೋದಕ್ಕೆ? ಇಷ್ಟು ದಿನ ಬೇಕಾ? ಈಗಾಗಲೇ ಸುಮಾರು 3 ದಿನ ಆಗೋಗಿದೆ ಈ ಒಂದು ಘಟನೆ ನಡೆದು. ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಹಾಕಿದ್ರು ಅಮೃತ ಗೌಡಗೆ, ಓರ್ವ ಪೌರಾಯುಕ್ತೆ. ಅದರಲ್ಲೂ ಕೂಡ ಒಂದು ಆಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಬಹಳಷ್ಟು ಕೇಸ್ಗಳು. ನೋಡಿ, ಇವರ ಹಿನ್ನೆಲೆಯನ್ನ ಯಾವಾಗ ಪೊಲೀಸರು ಒಂದು ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಸಂದರ್ಭದಲ್ಲಿ ಗೊತ್ತಾಗಿತ್ತು ಈಗಾಗಲೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ವಿರುದ್ಧ ಸುಮಾರು 9 ಕ್ರಿಮಿನಲ್ ಕೇಸ್ಗಳು ಇದೆ ಅನ್ನೋ ಮಾಹಿತಿ ಇದೆ. ಇದು ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದೀವಿ, 3 ದಿನ ಆಗೋಯ್ತು, ಈಗಲೂ ಕೂಡ ರಾಜೀವ್ ಗೌಡ ನಾಪತ್ತೆ, ಸಿಗ್ತಾ ಇಲ್ಲ. ಇದೆಲ್ಲವೂ ಕೂಡ ಬೇಕಂತಲೇ ಇದೆಲ್ಲವೂ ಕೂಡ ಮಾಡ್ತಾ ಇರೋಂಥದ್ದ ಅಥವಾ ನಿಜವಾಗ್ಲೂ ಕೂಡ ಇವ್ರು ನಾಪತ್ತೆ ಆಗಿದ್ದಾರಾ ರಾಜೀವ್ ಗೌಡ ಅಂತೇಳಿ? ಕಾರಣ ಏನು ಅಂತಂದ್ರೆ, ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕೇವಲ 24 ಗಂಟೆಯಲ್ಲಿ ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತಾ ಇದ್ರು, ಕ್ರಮ ತಗೋತಾ ಇದ್ರು. ಆದ್ರೆ ರಾಜೀವ್ ಗೌಡ ವಿಚಾರದಲ್ಲಿ ಈ ತರ ಯಾಕೆ ನಿರ್ಲಕ್ಷ್ಯ ಅಂತ? ಖಂಡಿತ ರೋಶಿನಿ, ಏನೊಂದು ಚಿಕ್ಕಬಳ್ಳಾಪುರದ ಶ್ರೀಘಟ್ಟದಲ್ಲಿ ಪೌರಾಯುಕ್ತರಿಗೆ ಕೈ ಮುಖಂಡ ಧಮಕಿ ಹಾಕಿರುವ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸ್ವಲ್ಪ ಸದ್ದು ಮಾಡ್ತಿರುವಂತದ್ದು ರಾಜ್ಯ ಜನತೆ. ಇನ್ನು ರಾಜೀವ್ ಗೌಡ ಬಂಧನ ಯಾವಾಗ ಅಂತೇಳಿ ಇಡೀ ಕ್ಷೇತ್ರದ ಜನತೆ ಸಹ ಕೇಳ್ತಿರುವಂತದ್ದು. ಏನು FIR ದಾಖಲಾದ್ರೂ ಸಹ 3 ದಿನಗಳಾದ್ರೂ ಸಹ ಇಲ್ಲಿವರೆಗೂ ಯಾಕೆ ಪೊಲೀಸರು ಬಂಧಿಸಿಲ್ಲ ಅಂತೇಳಿ ಸಹ ಸಾರ್ವಜನಿಕರು ಸಹ ಆರೋಪ ಮಾಡ್ತಿರುವಂತದ್ದು. ಏನು ಪೌರಾಯುಕ್ತ ಅಮೃತ ಗೌಡಗೆ ಯಾವ್ದೋ ಒಂದು ವಿಡಿಯೋದಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಕ್ಷಮಾ ಕೇಳಿ ಒಂದು ವಿಡಿಯೋ ಹರಿದು ಬಿಟ್ಟಿದ್ದಾರೆ. ಅದು ಯಾವ ಮಟ್ಟಿಗೆ ಅಮೃತ ಗೌಡಗೆ ನ್ಯಾಯ ಒದಗಿಸಿಕೊಡುತ್ತೆ. ಹಾಗಾಗಿ ಕಾಟಾಚಾರಕ್ಕೆ ಕ್ಷಮೆ ಕೋರಿ ವಿಡಿಯೋ ಅದನ್ನ ಅವಶ್ಯಕತೆ ಇರಲ್ಲ. ಈಗ ಪೊಲೀಸರು ಯಾವಾಗ ರಾಜೀವ್ ಗೌಡನನ್ನು ಬಂಧಿಸುತ್ತಾರೋ ಆ ಬಂಧನ ತದನಂತರ ಅಮೃತ ಗೌಡಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಹಾಗಾಗಿ ಏನು ಪೊಲೀಸರು ಇವರು ರಾಜೀವ್ ಗೌಡರ ಒಂದು ರಾಜೀವ್ ಗೌಡರಿಗೆ ಏನೋ ಒಂದು ಕೈ ಪರಾರಿ ಆಗಿದ್ದಾರೆ. ಮತ್ತೆ ಅವರು ಪರಾರಿ ಆಗಿರುವಂತಹ ಒಂದು ಹಿನ್ನೆಲೆ ಸಹ ಇವರು 3 ದಿನಗಳಾದ್ರೂ ಸಹ ಯಾವತ್ತು ಪೊಲೀಸರು ಸಹ ಪತ್ತೆ ಆಗಿಲ್ಲ. ಯಾಕೆಂದ್ರೆ ಇವರೇನಾದ್ರು ಇವರೇ ಸರ್ಕಾರ ಇರುವುದರಿಂದ ಈ ಸರ್ಕಾರದ ರಾಜೀವ್ ಗೌಡ ಏನಾದ್ರು ಸೇಫ್ ಸೈಡ್ ಮಾಡುವಂತ ವಿಚಾರದಲ್ಲಿ ಏನಾದ್ರು ಇವ್ರಿಗೆ ತೊಡಗಿದರ ಎನ್ನುವಂತ ಮಟ್ಟಿನಲ್ಲಿ ಸಹ ಜಿಲ್ಲಾ ಪೊಲೀಸರು ಸಹ ವರ್ತನೆ ಮಾಡುತ್ತಿರುವಂತೆ ಆರೋಪಗಳು ಸಹ ಕೇಳಿಪಟ್ಟಿರುವಂತನು. ಇನ್ನು ಎಲ್ಲೇ ಅಡಗಿದ್ರು ಸಹ ರಾಜೀವ್ ಗೌಡ ಸಹ ಕೂಡಲೇ ಬಂಧನ ಮಾಡಬೇಕು. ಬಂಧನ ಮಾಡದಿದ್ದರೆ ಸಹ ಪೊಲೀಸರಿಗೆ ಇವರಿಗೆ ಏನಾದ್ರು ಶಾಮೀಲಾಗಿ ಇಲ್ಲಿವರೆಗೂ ಯಾವುದೇ ತರ ಏನಾದ್ರು ಒಂದು ಮಾಹಿತಿ ಇದ್ರೂ ಸಹ ಮಾಹಿತಿಗೆ ಹೋಗ್ತಿಲ್ವಾ, ಇಲ್ಲ ಏನಾದ್ರು ಅಧಿಕಾರಿಗಳ MLA ಮತ್ತು ಏನಾದ್ರು ರಾಜಕೀಯ ವ್ಯಕ್ತಿಗಳ ಕೈವಾಡ ಇದರಲ್ಲಿ ಇರಬಹುದಾ ಎಂಬುವಂತಹ ಅನುಮಾನ ಸಹ ವ್ಯಕ್ತವಾಗ್ತಿರುವಂತದ್ದು. ಏನು ಒಟ್ಟಾರೆಯಾಗಿ FIR ಆದ್ರೂ ಸಹ 3 ದಿನಗಳು ಕಳೆದಿದ್ರು ಸಹ ರಾಜೀವ್ ಗೌಡರನ್ನು ಈಗಲೇ ಯಾಕೆ ಬಂಧಿಸುತ್ತಿಲ್ಲ, ಯಾಕೆ ಅವರಿಂದ ಏನು ಆಗ್ತಿಲ್ವಾ, ಯಾಕಂದ್ರೆ ಜಿಲ್ಲಾ ಪೊಲೀಸ್ ಕೈಕಟ್ಟಿ ಕೂತಿದ್ಯಾ ಎಂಬುವಂತಹ ಸಂಶಯಗಳು ಸಹ ಇಲ್ಲಿ ಬಹಳಷ್ಟು ಕಾಡ್ತಿರುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕ್ರಮ ಯಾವಾಗ ಆಗುತ್ತೆ, ಬಂಧನ ಯಾವಾಗ ಆಗುತ್ತೆ ಅಂತ ಹೇಳಿ ಸಾರ್ವಜನಿಕರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ರಾಜೀವ್ ಗೌಡ ಹೊರತಾಗಿ ರಾಜೀವ್ ಗೌಡ ವಿಚಾರದಲ್ಲಿ ರಾಜೀವ್ ಗೌಡ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅಥವಾ ಬೇರೆ ಪ್ರಕರಣ ಏನಾದ್ರೂ ಇದ್ದಿದ್ರೆ ನಮ್ಮ ಪೊಲೀಸರು ಬಹಳಷ್ಟು ಅಲರ್ಟ್ ಆಗ್ತಾ ಇದ್ರು ಅಂತ ಅನ್ಸುತ್ತೆ. ಆದ್ರೆ ಈ ಒಂದು ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ.